ಫಸ್ಟ್ ಬಿ ಎ ವಿದ್ಯಾರ್ಥಿಗಳಿಗೆ ನಮಸ್ಕಾರಗಳು. ಇಂದಿನ ಈಗಾಗಲೇ ಕಳಿಸಿರುವಂಥ ವಿಡಿಯೋದಲ್ಲಿ ರಾಷ್ಟ್ರೀಯ ಆದಾಯ ಎಂದರೇನು ಮತ್ತು ರಾಷ್ಟ್ರೀಯ ಆದಾಯದ ವ್ಯಾಖ್ಯಾನಗಳ ಬಗ್ಗೆ ಚರ್ಚೆ ಮಾಡಿ ನಾನು ನಿಮಗೆ ವಿಡಿಯೋ ಕಳಿಸಿದ್ದೀನಿ. ಈಗ ರಾಷ್ಟ್ರೀಯ ಆದಾಯದ ವಿವಿಧ ಪರಿಕಲ್ಪನೆಗಳ ಬಗ್ಗೆ ನಾವು ಚರ್ಚೆ ಮಾಡಿಕೊಳ್ಬೇಕು. ಡಿಫ್ರೆಂಟ್ ಕಾನ್ಸೆಪ್ಟ್ಸ್ ಆಫ್ ನ್ಯಾಷನಲ್ ಇನ್ಕಮ್, ರಾಷ್ಟ್ರೀಯ ಆದಾಯದ ವಿವಿಧ ಪರಿಕಲ್ಪನೆಗಳು. ರಾಷ್ಟ್ರೀಯ ಆದಾಯ ಎಂದರೇನು ಅನ್ನೋದನ್ನು ಸ್ಪಷ್ಟವಾಗಿ ತಿಳ್ಕೊಳ್ಬೇಕಾದ್ರೆ, ರಾಷ್ಟ್ರೀಯ ಆದಾಯ ಎಂದರೇನು ಅನ್ನೋದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕಾದ್ರೆ ರಾಷ್ಟ್ರೀಯ ಆದಾಯದ ವಿವಿಧ ಪರಿಕಲ್ಪನೆಗಳನ್ನು ನಾವು ಅರ್ಥ ಮಾಡಿಕೊಳ್ಬೇಕಾಗ್ತದೆ. ನಿಮ್ಮ ಸಿಲೆಬಸ್ ಇರೋ ಪ್ರಕಾರ ರಾಷ್ಟ್ರೀಯ ಆದಾಯದ ವಿವಿಧ ಪರಿಕಲ್ಪನೆಗಳಲ್ಲಿ ಮೊದಲನೇದು ರಿಯಲ್ ಇನ್ಕಮ್ ಆ್ಯಂಡ್ ನಾಮಿನಲ್ ಇನ್ಕಮ್ ಅಂತ, ರಿಯಲ್ ನ್ಯಾಷನಲ್ ಇನ್ಕಮ್ ಆ್ಯಂಡ್ ನಾಮಿನಲ್ ನ್ಯಾಷನಲ್ ಇನ್ಕಮ್ ಅಂತ ಇದೆ. ಆದರೆ ಮೊದಲು ನಾನೀಗ ನಾಮಿನಲ್ ನ್ಯಾಷನಲ್ ಇನ್ಕಮ್, ನಾಮರೂಪ ರಾಷ್ಟ್ರೀಯ ಆದಾಯ ಅಂತೇಳಿ ಕರೀತಾರೆ, ಅದರ ಅರ್ಥವನ್ನು ಹೇಳಲಿಕ್ಕೆ ಬಯಸ್ತೇನೆ. ನಾಮರೂಪ ರಾಷ್ಟ್ರೀಯ ಆದಾಯ ರಾಷ್ಟ್ರೀಯ ಆದಾಯದ ವಿವಿಧ ಪರಿಕಲ್ಪನೆಗಳಲ್ಲಿ ಒಂದು ಮುಖ್ಯವಾಗಿರುವಂಥ ಪರಿಕಲ್ಪನೆಯಾಗಿದೆ. ನಾಮರೂಪ ರಾಷ್ಟ್ರೀಯ ಆದಾಯ ಎಂದರೆ ಒಂದು ದೇಶದಲ್ಲಿ ಒಂದು ವರ್ಷದಲ್ಲಿ ಉತ್ಪಾದಿಸಲ್ಪಟ್ಟ ಎಲ್ಲ ಸರಕು ಮತ್ತು ಸೇವೆಗಳ ಮೌಲ್ಯವನ್ನು ಪ್ರಸ್ತುತ ಬೆಲೆಗಳಲ್ಲಿ ಅಥವಾ ಈಗಿನ ಬೆಲೆಗಳಲ್ಲಿ ವ್ಯಕ್ತಪಡಿಸಿದರೆ ಅದನ್ನು ನಾವು ನಾಮರೂಪ ರಾಷ್ಟ್ರೀಯ ಆದಾಯ ಅಂತೇಳಿ ಕರಿತೀವಿ. ಉದಾಹರಣೆಗೆ ಈಗ 2021ರಲ್ಲಿ ನಾವಿದ್ದೇವೆ. ಈ ಒಂದು ವರ್ಷದಲ್ಲಿ ಭಾರತದಲ್ಲಿ ಎಷ್ಟು ಪ್ರಮಾಣದ ಸರಕು ಮತ್ತು ಸೇವೆಗಳು ಉತ್ಪಾದನೆಯಾಗಿವೆ, ಆ ಸರಕು ಮತ್ತು ಸೇವೆಗಳ ಮೌಲ್ಯವನ್ನು ಈಗಿನ ಬೆಲೆಗಳಲ್ಲಿ ವ್ಯಕ್ತಪಡಿಸಿ ರಾಷ್ಟ್ರೀಯ ಆದಾಯವನ್ನು ಲೆಕ್ಕಾಚಾರ ಮಾಡಿದ್ರೆ ಅದನ್ನು ನಾವು ನಾಮರೂಪ ರಾಷ್ಟ್ರೀಯ ಆದಾಯ ಅಂತೇಳಿ ಕರಿತೀವಿ. Here nominal national income is the money national income, refers to the nominal national income or money income refers to the total money value of goods and services produced in a country during a year expressed in terms of current year or present year is the nominal national income. Nominal national income refers to the total money value of all final goods and services produced in a country during a year and expressed in terms of current year prices or present prices, that is the nominal national income. See, we are in 2021. In 2021, what amount of goods and services produced in all the three sectors of the economy, that should be count, and that goods and service and the value of these goods and services must be expressed in terms of current year prices or present prices. That will be the national income. That national income is said to be nominal national income. So therefore nominal national income is the one important concept in the different concepts of national income. In the case of nominal national income, we consider the value of goods and services produced in a country and expressed in terms of present year prices or current year prices. This is a nominal national income. ಅಂದರೆ ಒಂದು ದೇಶದಲ್ಲಿ ಒಂದು ವರ್ಷದಲ್ಲಿ ಉತ್ಪಾದಿಸಲ್ಪಟ್ಟ ಎಲ್ಲ ಸರಕು ಮತ್ತು ಸೇವೆಗಳ ಮೌಲ್ಯವನ್ನು ಪ್ರಸ್ತುತ ಬೆಲೆಗಳಲ್ಲಿ ವ್ಯಕ್ತಪಡಿಸುವುದನ್ನು ನಾವು ನಾಮರೂಪ ರಾಷ್ಟ್ರೀಯ ಆದಾಯ ಅಂತೇಳಿ ಕರೀತಾರೆ. ಇನ್ನು ಎರಡನೇದು ರಿಯಲ್ ನ್ಯಾಷನಲ್ ಇನ್ಕಮ್, ಕನ್ನಡದಲ್ಲಿ ನೈಜ ರಾಷ್ಟ್ರೀಯ ಆದಾಯ ಅಂತೇಳಿ ಕರೀತಾರೆ. ನೈಜ ರಾಷ್ಟ್ರೀಯ ಆದಾಯ ಅಂತ. ನಾಮರೂಪ ರಾಷ್ಟ್ರೀಯ ಆದಾಯ ಮತ್ತು ನೈಜ ರಾಷ್ಟ್ರೀಯ ಆದಾಯ, ಇವುಗಳಲ್ಲಿ ನೈಜ ರಾಷ್ಟ್ರೀಯ ಆದಾಯ ಅತ್ಯಂತ ಮುಖ್ಯವಾಗಿರುವಂಥ ಪರಿಕಲ್ಪನೆಯಾಗಿದೆ. ಒಂದು ದೇಶದ ನಿಜವಾದ ರಾಷ್ಟ್ರೀಯ ಆದಾಯವನ್ನು ತಿಳ್ಕೊಳ್ಬೇಕಾದ್ರೆ, ಒಂದು ದೇಶದ ನಿಜವಾದ ರಾಷ್ಟ್ರೀಯ ಆದಾಯದ ಪರಿಸ್ಥಿತಿಯನ್ನು ತಿಳ್ಕೊಳ್ಬೇಕಾದ್ರೆ ನಾಮರೂಪ ರಾಷ್ಟ್ರೀಯ ಆದಾಯಕ್ಕಿಂತ ನಾವು ನೈಜ ರಾಷ್ಟ್ರೀಯ ಆದಾಯವನ್ನು ಹೆಚ್ಚು ಅವಲಂಬಿಸಬೇಕಾಗ್ತದೆ. So real national income is a most important concept than the nominal national income. Actually real national income is a true national income because real national income exhibit or express
accurate national income of a country. Here, real national income refers to the income of goods and services. Income of goods and services produced in a country during a year, expressed in terms of any particular base year prices. Any particular base year prices is the real national income. So real national income refers to the total money or aggregate money value of goods and services produced in a country during a year and expressed or measured in terms of any particular base year is the real national income. See, we have taken 2021 as a current year or present year. Now I am going to take 2000 as a base year. So what was the price of goods and services in 2000? On the basis of such prices, we need to measure the current measure the value of goods and services which produced in the current year. Actually, this is the real method in the calculation of national income. For example, ಈಗ ರಾಷ್ಟ್ರೀಯ ಆದಾಯ ಈಗ 2021ರಲ್ಲಿ 2021ರಲ್ಲಿ 100 ಕೆ ಜಿ ಅಕ್ಕಿ ಉತ್ಪಾದನೆ ಆಗಿದೆ ಅಂದ್ಕೊಳ್ಳಿ. ನಾನು ಹಿಂದೆ ಉದಾಹರಣೆಯನ್ನು ಲೈವ್ ಕ್ಲಾಸಲ್ಲಿ ಕೊಟ್ಟಿದ್ದೇನೆ. ನಾನು 2021ರಲ್ಲಿ 100 ಕೆ ಜಿ ಅಕ್ಕಿ ಉತ್ಪಾದನೆ ಆಗಿದೆ. 1 ಕೆ ಜಿ ಅಕ್ಕಿಯ ಬೆಲೆ 10 ರೂಪಾಯಿ. ಹಾಗಾದರೆ ಒಟ್ಟು ಮೌಲ್ಯ 1,000 ರೂಪಾಯಿ. ಅದೇ 2000 ವರ್ಷದಲ್ಲಿ ಉತ್ಪಾದನೆಯಾದಂಥ ಅಕ್ಕಿಯ ಪ್ರಮಾಣ 100 ಕೆ ಜಿ, ಬೆಲೆ 5 ರೂಪಾಯಿ. ಆಗ ಒಟ್ಟು ಆದಾಯ 500 ರೂಪಾಯಿಗಳು. ಈಗ ರಾಷ್ಟ್ರೀಯ ಆದಾಯ 1000 ರೂಪಾಯಿ ಆಗಿದೆ, ಅದರ ಉತ್ಪಾದನೆ ಏನು ಜಾಸ್ತಿ ಆಗಿಲ್ಲ. ಹಾಗಾಗಿ ನಾವು ರಾಷ್ಟ್ರೀಯ ಆದಾಯವನ್ನು ಲೆಕ್ಕಾಚಾರ ಮಾಡಬೇಕಾದಾಗ ಏನಂತಾರೆ, ಮೂಲ ಯಾವುದಾದ್ರೂ ಒಂದು ನಿರ್ದಿಷ್ಟ ಆಧಾರ ವರ್ಷದ ಬೆಲೆಗಳನ್ನು ಆಧಾರವಾಗಿಟ್ಕೊಂಡು ನಾವು ಮೌಲ್ಯವನ್ನು ಲೆಕ್ಕ ಹಾಕಬೇಕು. ಆಗ ನಿಜವಾದ ಚಿತ್ರಣ ಲಭ್ಯವಾಗುತ್ತದೆ ಅಂತ 2 ಪರಿಕಲ್ಪನೆಗಳ ಬಗ್ಗೆ ಹೇಳಿದ್ದೀನಿ. ಒಂದು, ನಾಮಿನಲ್ ನ್ಯಾಷನಲ್ ಇನ್ಕಮ್ ಅಂದರೆ ಏನಂತ ಹೇಳಿದ್ದೀನಿ. ಎರಡನೇದು, ರಿಯಲ್ ನ್ಯಾಷನಲ್ ಇನ್ಕಮ್ ಅಂದರೆ ಏನು ಅಂತ ಹೇಳಿದ್ದೀನಿ. ಇನ್ನು ಮೂರನೇದು GDP. ಅದ್ರ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಹಿತಿಯನ್ನು ಕಳಿಸ್ಕೊಳ್ತೀನಿ. ಇದನ್ನು ಕೇಳಿಸ್ಕೊಳ್ಳಿ. ಥ್ಯಾಂಕ್ ಯು.